ಬೀದರ್ನ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ ಖರ್ಗೆ ಅವರ ರಾಜೀನಾಮೆಗೆ ಆಗ್ರಹಿಸಿ ಇವತ್ತು ಬಿಜೆಪಿಯಿಂದ ಪ್ರತಿಭಟನೆ ನಡೆಯಿತು ಕಲಬುರಗಿನಲ್ಲಿ. ಬೀದರ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಿಯಾಂಕ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯವರು ಪ್ರತಿಭಟನೆಯನ್ನು ಮಾಡಿದರು. ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಿದರು ಬಿಜೆಪಿ ನಾಯಕರು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹಾಗೆಯೇ ಪ್ರಿಯಾಂಕ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಕೂಡ ಪ್ರಯತ್ನ ಪಟ್ಟರು. ಈ ವೇಳೆ ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದರು ಪೊಲೀಸರು. ಪ್ರಿಯಾಂಕ ಖರ್ಗೆ ಏನಂದ್ರೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ರಾಜೀನಾಮೆ ಕೊಡಲೇಬೇಕು ಅಂತ ಇವತ್ತು ಬಿಜೆಪಿ ಹೋರಾಟ ಕಲಬುರಗಿಯಲ್ಲಿ ನಡೆಸಿದ್ದು. ಇದಕ್ಕೆ ಆರ್ ಅಶೋಕ್ ಕೂಡ ಭಾಗಿಯಾಗಿದ್ರು. ಈಗ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಅವ್ರ ಮನೆಗೆ ಮುತ್ತಿಗೆ ಹಾಕುವಾಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸರ್, ತಾವು ಮನೆಗೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿದ್ರಿ, ಆದ್ರೆ ಮಧ್ಯದಲ್ಲೇ ತಮ್ಮನ್ನು ವಶಕ್ಕೆ ಪಡೆದಿದ್ದಾರೆ, ಏನಂತೀರಾ? ಇದು ತಪ್ಪಲ್ವಾ? ಪ್ರಿಯಾಂಕಾ ಅವರೇ ಗೌರವವಾಗಿ ನಮ್ಮನ್ನ ಕಾಫಿ ಟೀಗೆ ಕರೆದಿದ್ದಾರೆ. ಜ್ಯೂಸ್ ಕೊಡ್ತೀರಿ ತಣ್ಣಗಿರೋ ಅಂತ. ಒಬ್ಬ ಮಂತ್ರಿ ಕರೆದ ಮೇಲೆ ನಾವೆಲ್ಲ ಹೋಗ್ಬೇಕಲ್ಲ ಅಲ್ಲಿಗೆ. ಪೊಲೀಸರು ಯಾಕೆ ತಡಿಬೇಕು? ತಪ್ಪಲ್ವಾ? ಏನೋ ಇನ್ವಿಟೇಷನ್ ಇಲ್ಲ ಅಂದರೆ ನಮ್ಮನ್ನ ತಡಿಬೇಕಾಯ್ತು. ಅವರೇ ಇನ್ವೈಟ್ ಮಾಡಿದ್ದಾರೆ. ಇದು ತಪ್ಪು. ಇದು ಪ್ರಜಾಪ್ರಭುತ್ವವನ್ನು ದಮನ ಮಾಡುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಪದೇ ಪದೇ ಮಾಡ್ತಾ ಇದೆ. ಯಾಕೆ ಅಂದರೆ ಮೊನ್ನೆನೂ ಕೂಡ ನಾವು ಸಾರಿಗೆ ಇಲಾಖೆ ಹೋರಾಟ ಮಾಡುವಾಗ ನಾವೆಲ್ಲರೂ ವಿಶ್ ಮಾಡೋಕ್ಕೆ ಹೋಗಿದ್ರಿ. ವಿಶ್ ಮಾಡೋಕ್ಕೂ ಬಿಡ್ತಾ ಇಲ್ಲ. ಹೊಸ ವರ್ಷಕ್ಕೆ ವಿಶ್ ಮಾಡೋಕ್ಕೆ ಹೋದರೆ ಅದು ಬಿಡ್ತಾ ಇಲ್ಲ. ಗುಲ್ಬರ್ಗಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮನ್ನು ಬಂಧಿಸಿ ನಮಗೆ ಕಿರುಕುಳ ನೀಡ್ತಾ ಇದ್ದಾರೆ. ಅಂದರೆ ಪೊಲೀಸ್ ರಾಜ್ಯ, ಕರ್ನಾಟಕದಲ್ಲಿ ಪೊಲೀಸ್ ರಾಜ್ಯ. ರಾಜ್ಯದ ಜನ ಈ ಕಾಂಗ್ರೆಸ್ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಬಿಜೆಪಿ ಅವ್ರು ಅಂಗಿ ಬೇಕಾದ್ರೆ ಹರ್ಕೊಳ್ಳಿ, ನಾನು ರಾಜೀನಾಮೆ ಕೊಡಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳ್ತಾ ಇದ್ದಾರೆ ಪ್ರಿಯಾಂಕ ಖರ್ಗೆ ಅವರು. ಸಿದ್ದರಾಮಯ್ಯನವರು ಹಂಗೆ ಹೇಳಿದ್ರು. ಬಿಜೆಪಿಯವರೆಲ್ಲ ಅಂಗಿ ಹರ್ಕೊಂಡ್ಲಿ, ನಾನು 14 ಸೈಟ್ ವಾಪಸ್ ಕೊಡಲ್ಲ ಅಂದರು. ಕೊಟ್ರಲ್ಲಪ್ಪ. ನಾಗೇಂದ್ರ ನಂದೇನು ಪಾತ್ರ ಇಲ್ಲ, ನಾನು ರಾಜೀನಾಮೆ ಕೊಡಲ್ಲ, ಕೊಟ್ರಲ್ಲ. ಇದು ಪ್ರಜಾಪ್ರಭುತ್ವ, ಪಾಳೆಗಾರಿಕೆ ಅಲ್ಲ. ಇದು ಆ ನಿಜಾಮರ ರೈಟ್. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಅಶೋಕ್ ಅವ್ರು ಹೇಳ್ತಾರೆ ಸಚಿವರೇ ನಮಗೆ ಕಾಫಿ ಟೀ ಕೊಡ್ತೀನಿ ಬನ್ನಿ ಅಂತ ಕರೆದಿದ್ರು, ನಾವು ಹೋಗಕ್ಕೆ ಪೊಲೀಸರು ಬಿಡಲಿಲ್ಲ ಅಂತ. ಆದರೆ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ವಿ, ಬಿ ಜೆ ಪಿ ನಾಯಕರು ತಾವೇ ಹೋಗಿ ಬಸ್ ಹತ್ಕೊಂಡು ಕೂತ್ಕೋತಾ ಇದ್ರು ಒಳಗಡೆ. ಹೌದು ಅರವಿಂದ್, ಇದೊಂದು ರೀತಿ ಅಂದರೆ ಬಿಜೆಪಿ ನಾಯಕರು ಮತ್ತು ಬಹುತೇಕವಾಗಿ ಏನಂದರೆ ಎಲ್ಲಿವರೆಗೂ ಕೂಡ ಹೋರಾಟ ಮಾಡಬೇಕು ಅಂತೇಳಿ ಪೊಲೀಸರು ಮೊದಲಿಗೆ ಅವರಿಗೆ ಕನ್ವಿನ್ಸ್ ಮಾಡಿಬಿಟ್ಟಿದ್ರು. ಯಾಕಂದರೆ ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿವರೆಗೂ ಮಾತ್ರ ತಮಗೆ ಪಾದಯಾತ್ರೆಗೆ ಒಂದು ಅವಕಾಶ ಇದೆ, ಅದಕ್ಕಿಂತ ಮುಂಚೆ ಏನಾದರೂ ಹೋದರೆ ನಾವು ವಶಕ್ಕೆ ಪಡೆಯೋದಾಗಿ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಸೊ ಹೀಗಾಗಿ ಏನಂದರೆ ಆ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಬರ್ತಾ ಇದ್ದಂತೆ ಆರ್ ಅಶೋಕ್ ಆಗಿರ್ಬೋದು, ಸಿ ಟಿ ರವಿ ಆಗಿರ್ಬೋದು, ಬಹುತೇಕ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಪೊಲೀಸರ ಒಂದು ಮಾತಿಗೆ ಏನಂದರೆ ಒಪ್ಕೊಂಡಂತೆ ಸದ್ಯ ಮೇಲ್ನೋಟಕ್ಕೆ ಕಂಡು ಬಂದಿದ್ದು. ಎಲ್ಲರೂ ಕೂಡ ಏನಂದರೆ ಪೊಲೀಸರ ವಶಕ್ಕೆ ಏನಂದರೆ ತೆಗೆದುಕೊಳ್ತಾರೆ. ಅದಾದ ಬಳಿಕ ಕಲಬುರಗಿಯ DAR ಮೈದಾನಕ್ಕೆ ಎಲ್ಲರನ್ನು ಕರೆದುಕೊಂಡು ಹೋಗಿ ಅಲ್ಲಿಂದ ಬಿಡುಗಡೆ ಮಾಡಿದ್ದಾರೆ. ಇನ್ನು ಇದಕ್ಕೂ ಮುಂಚೆ ಅಂದರೆ ಪಾದಯಾತ್ರೆಗೂ ಮುಂಚೆ ಏನಂದರೆ ಕಲಬುರಗಿಯ ಜಗತ್ ವೃತ್ತದಲ್ಲಿ ಈ ಒಂದು ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಬಿಜೆಪಿಯ ಎಲ್ಲ ಘಟಾನುಘಟಿ ನಾಯಕರು ಏನಂದರೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ರಾಜ್ಯದಲ್ಲಿರುವುದು ಎಸ್ ಸರ್ಕಾರ ಅಂತೇಳಿ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಎಸ್ ಸರ್ಕಾರ ಅಂದರೆ ಒಂದು ಕಡೆ ಸುಸೈಡ್ ಸರ್ಕಾರ, ಇನ್ನೊಂದು ಕಡೆ ಸುಪಾರಿ ಸರ್ಕಾರ. ಈ ರಾಜ್ಯದಲ್ಲಿ ನಡೀತಾ ಇರೋದು ಅಧಿಕಾರಿಗಳ ಆತ್ಮಹತ್ಯೆ, ಇನ್ನೊಂದು ಕಡೆ ಅಂದರೆ ಸುಪಾರಿ ಕೊಡುವಂತಹ ಕೆಲಸಗಳು ಈ ಸದ್ಯ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಕೂಡ ಆಗ್ತಾ ಇದೆ. ಹೀಗಾಗಿ ಎಸ್ ಸರ್ಕಾರ ಅಂಥೇಳಿ ಆರ್ ಅಶೋಕ್ ಅವರು ಕಾಂಗ್ರೆಸ್ನ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದು ಹೋರಾಟ ಇವತ್ತಿನಿಂದ ಆರಂಭ. ಎಲ್ಲಿವರೆಗೂ ಕೂಡ ಈ ಒಂದು ಪ್ರಕರಣವನ್ನು CBIಗೆ ಕೊಡೋದಿಲ್ವೋ, ಮತ್ತು ಅದೇ ರೀತಿಯಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋವರೆಗೂ ಅಲ್ಲಿವರೆಗೂ ಕೂಡ ಉಗ್ರವಾದ ಹೋರಾಟ ಮಾಡುವುದಾಗಿ ಬಿಜೆಪಿಯ ಎಲ್ಲ ನಾಯಕರು ಕೂಡ ಕಾಂಗ್ರೆಸ್ನ ನಾಯಕರಿಗೆ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅರವಿಂದ್, ರೈಟ್. ಥ್ಯಾಂಕ್ ಯು ಪ್ರವೀಣ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.